ಮಹಾನ್ ಆ, ಏನಂತಾರೆ ಆ, ಮಹಾನ್ ವ್ಯಕ್ತಿ ಪದ್ಮಶ್ರೀ ಅವಾರ್ಡಿ ಸಾಲುಮರ ತಿಮ್ಮಕ್ಕ ಅವರ ಸಿನಿಮಾ ವೃಕ್ಷ ಮಾತೆ ನಾನೇ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಂದು ಬಂದು 6 ಟ್ರಾನ್ಸಾಕ್ಷನ್ಸ್ ಇದೆ. 19 ವರ್ಷದಿಂದ 90 ವರ್ಷದವರೆಗೂ ವೇಷ ಹಾಕಿದ್ದೀನಿ. 19 ವರ್ಷ, 25, 35, 60, 70, 90. ಸೊ ಹುಟ್ಟದಾಗ್ಲಿಂದ ಸಾಯೋವರೆಗೂ ಆ ಒಂದು ವೇಷ ಇರುತ್ತಲ್ಲ, ಒಂದು ಹೆಣ್ಮಗು ವೇಷ ಇರುತ್ತಲ್ಲ, ಅದೆಲ್ಲ ನಾನೇ ಹಾಕಿರೋದು. ತುಂಬಾ ಚಾಲೆಂಜಿಂಗ್ ಪಾತ್ರ, ಹಾಗೆ ತುಂಬಾ ಅಡಚಣೆಗಳು ಬಂತು. ಆಲ್ರೆಡಿ ಕಾಂಟ್ರವರ್ಸಿ ಎಲ್ಲ ಆಗಿತ್ತು, ನಿಮ್ಗೆ ಗೊತ್ತಿದೆ. ಎಲ್ಲಾನು ಮೀರಿ ಬ್ಯಾಂಕಲ್ಲಿ ದುಡ್ಡು ಖಾಲಿ ಆಯ್ತು, ಜೊತೆಗೆ ಅಕೌಂಟಲ್ಲಿ ಎಲ್ಲಾನು ಮೀರಿ ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಬಂದಿದ್ದೀವಿ. ಇವತ್ತು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಬೇಕು, ಬೆಂಬಲ ಬೇಕು. ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ತಿಮ್ಮಕ್ಕ ಅವರು ಒಬ್ಬ ಮಹಾನ್ ಸಾಧಕಿ. ಅವ್ರ ಬಗ್ಗೆ ಮಾತಾಡೋ ಯಾವುದೇ ಒಂದು ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ನನಗಿಲ್ಲ. ಮಕ್ಕಳು ಇವಾಗಲೇ ಒಂದ್ 4-5 ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಎಷ್ಟು ಚುಚ್ಚಿ ಮಾತಾಡ್ತಾರೆ ಒಂದು ಹೆಣ್ಣಿಗೆ. ಅವಾಗಿನ ಕಾಲದಲ್ಲಿ ಯೋಚನೆ ಮಾಡಿ, ಆ ಹೆಣ್ಣು ಮಗುಗೆ ಮಗು ಆಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅವಮಾನಗಳನ್ನ ಅವ್ರು ಅನುಭವಿಸಿರ್ಬೋದು, ಎಷ್ಟು ಒಂದು ನೋವನ್ನ ತಿಂದಿರ್ಬೋದು. ಅದು ಹಳ್ಳಿಯಲ್ಲಿ ಮಗು ಆಗಿಲ್ಲ, ಬಂಜೆ, ಈ ತರ ಮಾತುಗಳನ್ನೆಲ್ಲ ಕೇಳಿ ಅದನ್ನೆಲ್ಲ ಮೆಟ್ಟು ನಿಂತು ಗಿಡಗಳೇ ನನ್ನ ಮಕ್ಕಳು ಅಂತ ಹೇಳಿ ಸಾವಿರಾರು ಗಿಡ ಮರಗಳನ್ನ ನೆಟ್ಟಿ ಇವತ್ತು ನಮಗೆ ಅವ್ರು ಮಾಡಿಟ್ಟಿರೋ ಒಂದು ಹೆರಿಟೇಜ್ ಅಂತಾನೆ ಹೇಳ್ಬೋದು, ಲೆಗಸಿ ಅಂತ ಹೇಳ್ಬೋದು. ಅದಕ್ಕೆ ಹಾಕಿದೀವಿ 1 woman 1000 of trees legacy forever ಅಂತ ಹೇಳ್ಬಿಟ್ಟು. ಶಿ ಈಸ್ ಅ ಲೆಗಸಿ. ಅವ್ರು ಬಿಟ್ಟೋಗಿದ ಒಂದು ಆಸ್ತಿ ಅಂತ ಹೇಳಿದ್ರೆ ಗಿಡಗಳ ಮುಖಾಂತರ ನಾವು ಇವತ್ತು ಉಸಿರಾಡ್ತಾ ಇದೀವಿ. ಓಕೆ, ಇವ್ರು ನಮ್ಮೆಲ್ಲರಿಗೂ ಮಾದರಿ ಆಗಿರ್ಬೇಕು. ಸರ್, ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಸರ್. ಕಮರ್ಷಿಯಲ್ ಸಿನಿಮಾಗೆ ಎಲ್ಲರೂ ದುಡ್ಡು ಹಾಕ್ತಾರೆ, ಏನೋ ಒಂದು ರಿಟರ್ನ್ಸ್ ಬರುತ್ತೆ, ಬಿಸ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತಾರೆ. ಆಸ್ ಅ ಪ್ರೊಡ್ಯೂಸರ್ ನಾನು ಹೇಳ್ತೀನಿ, ಇಂಥ ಸಿನಿಮಾಗಳು ಮಾಡಬೇಕು ಅಂತ ಹೇಳಿದ್ರೆ 2 ಗುಂಡಿಗೆ ಬೇಕೇ ಬೇಕು. ಯಾಕಂದ್ರೆ ನಮಗೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಆಕ್ಚುಲಿ ಖಂಡಿತವಾಗ್ಲೂ ಗೊತ್ತಿರಲ್ಲ ನಮಗೆ ರಿಟರ್ನ್ಸ್ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಮಗು ಈ ಸಿನಿಮಾ ಮಾಡ್ಬೇಕಾದ್ರೆ 1.5 ವರ್ಷ ನನ್ನ ಮಗುಗೆ ನಾನು ಇನ್ನೂ ಫೀಡ್ ಮಾಡ್ತಾ ಇದ್ದೆ. ಓಕೆ, ಆ ಮಗುನ ನಾನು ಮನೇಲಿ ಬಿಟ್ಟು ನಾನು ಈ ಸಿನಿಮಾನ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದ್ದೀನಿ. ಆಕ್ಚುಲಿ ಈ ಸಿನಿಮಾನ 3 ಗಂಟೆಗೆ ಎದ್ದೊಳ್ತಾ ಇದ್ದೆ. ಈ ಮೇಕಪ್ ಹಾಕೊಳ್ಳೋಕ್ಕೆ ನಾನು 3 ಗಂಟೆಗೆ ಎದ್ದೊಳ್ತಿದ್ದೆ ಬೆಳಗಿನ ಜಾವ. ಇದು 7 hours ಆಫ್ ಮೇಕಪ್. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ಸಿನಿಮಾನ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಹಾಗೆ ನಮ್ಮ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಧಾರಿಗಳು, ರಚಿಕಾ, ಅಂಜಲಿ ಅಮ್ಮ, ದಿವ್ಯಾಗೌಡ, ಪ್ರಕಾಶ್ ಶೆಟ್ಟಿ, ಕೆಂಪೇಗೌಡ, DOP ಅವರಿದ್ದಾರೆ, ಇಲ್ಲಿ ಮಂಜುನಾಥ್ ಅವರು, ವಿರೂಪಾಕ್ಷ ಅವರಿದ್ದಾರೆ ಮ್ಯಾನೇಜರು, ಹಾಗೆ ನಮ್ಮ ಪ್ರೊಡ್ಯೂಸರ್ ಅಂಕಲ್ ವೆಂಕಟೇಶ್ ಅಂಕಲ್, ಲಕ್ಷ್ಮಿ ಅಮ್ಮ. ಎಲ್ಲರಿಗೂ ಆಸೆಗಳಿರುತ್ತೆ ಸರ್, ಎಲ್ಲರಿಗೂ ಕನಸುಗಳಿರುತ್ತೆ. ಆ ಆಸೆಗಳಿಗೆ ಕನಸುಗಳಿಗೆ ರೆಕ್ಕೆ ಕೊಡುವಂತ ಒಬ್ಬ ವ್ಯಕ್ತಿ ಬೇಕು ಹಾರಾಡಕ್ಕೆ. ಆ ವ್ಯಕ್ತಿ ಇವತ್ತು ನಮಗೆ ವೆಂಕಟೇಶ್ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅರ್ಧದಲ್ಲೇ ನಿಂತು ಹೋದಾಗ ಅವರು ಎತ್ತಿದ್ದಾರೆ ಸಿನಿಮಾನ, ಎತ್ತಿ ಮುಗಿಸಿ ನಾವಿದೀವಿ ಸಪೋರ್ಟಿವ್ ಅಂತ ಹೇಳಿ. ಆಮೇಲೆ ಈ ಸಿನಿಮಾಗಳಲ್ಲಿ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ಸಾಂಗ್ ಅನ್ನೋದು ಒಂದು ಜೀವಾಡ. ಉಪಾಸನ ಮೋಹನ್ ಸರ್, ನೀವು ಆರ್ ಅ ಹೀರೋ ಆಫ್ ದ ಮೂವಿ ಸರ್, ಯು ಆರ್ ಅ ಹೀರೋ ಆಫ್ ದ ಮೂವಿ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಮಾತಾಡೋದಿಲ್ಲ. ಸಿನಿಮಾ ಸೌಜನ್ಯ ನಮ್ಮ ಸಿಸ್ಟರು. ಆಮೇಲೆ ನಾನು ಎಲ್ಲ ಕನ್ನಡ ಸಿನಿಮಾಗೂ ಸಂಪೂರ್ಣ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಉಳಿಬೇಕು, ಇಂಡಸ್ಟ್ರಿ ಉಳಿಬೇಕು. ದಯವಿಟ್ಟು ನಮ್ಮ ಕೈಲಾಗಿದ್ದು ನಾವು ಸಪೋರ್ಟ್ ಮಾಡೋಣ. ಸಿನಿಮಾ ಟ್ರೈಲರ್ ನೋಡಿದ್ದೀನಿ, ತುಂಬ ಅದ್ಭುತ ಮೂಡ್ ಬಂದಿದೆ ಸಿನಿಮಾ. ಆಯಿತಾ, ಸಾಂಗ್ಗಳು ನೋಡಿದ್ದೀನಿ. ಒಂದೊಂದು ಸಾಂಗು ಬಂದ್ಬಿಟ್ಟು ಒಂದೊಂದು ಸಾಂಗ್ನೊಂದು ಅರ್ಥಪೂರ್ಣ ಇದೆ. ಅಷ್ಟು ಅದ್ಭುತ ಸಾಂಗ್ ಇದೆ. ತುಂಬ ಅಚ್ಚುಕಟ್ಟಾಗಿ ಒಂದು ಹಳೆ ಕಾಲದ ಒಂದು ಏನು ಈ ನಮ್ಮ ಸಂಸ್ಕೃತಿ ಏನಿದೆ ಆ ಸಾಂಗಲ್ಲಿ ಇದೆ. ಸೊ ಹಾಗೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಒಂದು ಭಾಳನೇ ಅರ್ಥಪೂರ್ಣವಾದಂಥ ಹಾಗೂ ಒಂದು ವೈಶಿಷ್ಟ್ಯಮಯವಾದಂಥ ಹಾಗೂ ಭಾಳನೇ ಇದು ಬೇಕಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಸೌಜನ್ಯ ಮೇಡಮ್ ಅವರು ಹಾಗೂ ಅವರ ಸಂಗಡಿಗರು ಸಂತೋಷ್ ಸರ್ ಅವರು ಮತ್ತು ಅವರ ಮ್ಯೂಸಿಕ್ ಡೈರೆಕ್ಟರ್ ಉಪಾಸನ ಸರ್ ಅವರು ಮತ್ತು ಅವರ ಇಡೀ ಒಂದು ಏನು ಚಿತ್ರತಂಡ ಇದೆ. ಈ ಥರ ಒಂದು ಚಿತ್ರದಲ್ಲಿ ನಾವು ಮಾಡಬೇಕಾದ್ರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಮಂದಾಳದಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ಇದರಲ್ಲಿ ನಾನು ಕಮರ್ಷಿಯಲ್ ಸಕ್ಸಸ್ ಕಾಣಲ್ವಾ, ನನಗಿದರಲ್ಲಿ ನಾನು ಹಾಕಿರೋ ಬಂಡವಾಳ ಯಾವ ರೀತಿ ಇದರಲ್ಲಿ ನಾನು ಇದರ ಲಾಭ ಬರುತ್ತಾ ಇಲ್ವಾ, ಇವೆಲ್ಲ ಡೌಟ್ಗಳು ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ಇದ್ದೇ ಇರುತ್ತೆ. ಅಂಥದ್ರಲ್ಲೂ ಸಂತೋಷ್ ಅವರು ಮತ್ತು ಸೌಜನ್ಯ ಮೇಡಮ್ ಅವರು ಇಂಥ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡು ನಮ್ಮ ಪದ್ಮಶ್ರೀ ಪುರಸ್ಕೃತ ನಮ್ಮ ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಏನು ವೃಕ್ಷ ಮಾತೆ ಅನ್ನೋ ಸಿನಿಮಾನ ಈಗ ತೆರೆಗೆ ತಗೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಹಾಯ ಹಾಗೂ ವಿಶೇಷವಾಗಿ ನಮ್ಮ ಕನ್ನಡ ಜನತೆ ಇಂಥ ಚಿತ್ರಗಳನ್ನು ನಾವು ನೋಡಿದಾಗ, ಈಗ ಅವ್ರು ಹೇಳಿದ್ರು 35ನೇ ವಯಸ್ಸಲ್ಲಿ ಅವರು ಯಾವ ರೀತಿಯಾಗಿ ಒಂದು ಊರಿಂದ ಹೊರಗಡೆ ಹಾಕಿದ್ರು ಅಂತ. ಆ ಬಹಿಷ್ಕಾರ ಹಾಕುವಂಥ ಒಂದು ಪದ್ಧತಿ ಇತ್ತಲ್ಲ,
ಅಂಥ ಪದ್ಧತಿನ ಅವ್ರು ಇವಾಗ ತೋರಿಸಿದ್ದಾರೆ ಅಂದಾಗ ಇವತ್ತಿನ ಯುವ ಪೀಳಿಗೆಗೆ ಗೊತ್ತಾಗತ್ತೆ ಯಾವ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿತ್ತು ಅವತ್ತು, ಯಾವ ರೀತಿಯಾಗಿ ಒಂದು ಜೀವನ ಸಾಗಿಸ್ಬೇಕಂದ್ರೆ ಎಷ್ಟು ಇದಿತ್ತು. 10 ಕಿಲೋಮೀಟರ್ ದೂರದಿಂದ ನೀರು ತೊಗೊಂಬಂದು ಹಾಕ್ತಾರೆ ಅಂದರೆ ಅದು ಕೇವಲ ಭಾಳ ಚಿಕ್ಕ ಕೆಲಸ ಅಲ್ಲ, ಅದು ಭಾಳ ಶ್ಲಾಘನೀಯವಾದ ಕೆಲಸ. ಈಗ ನಾವು ನಮ್ಮ ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋದಕ್ಕೆ 10 ನಿಮಿಷ ಲೇಟ್ ಆದರೆ ನಾ ಅಲ್ಲೇ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಯಾರೋ ಆಯಮ್ಮನಿಗೋ ಎಲ್ಲ ಸಂಬಂಧಪಟ್ಟ ಟೀಚರ್ಗೆ ಹೇಳ್ಬಿಟ್ಟು ನಮ್ಮ ಕೆಲಸ ಇದೆ ಅಂತ ಓಡ್ಬಿಡ್ತೀವಿ ನಾವು. ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ತಾಯಿ 10 ಕಿಲೋಮೀಟ್ರ್ ಬರೀ ನೀರು, ಅದು ಏನಕ್ಕೆ ಗಿಡಗಳಿಗೆ ನೀರನ್ನ ಕೊಡೋದಕ್ಕೋಸ್ಕರ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ, ಅವರ ಮನಸ್ಥೈರ್ಯ ಮತ್ತು ಅವರ ಒಂದು ಏನು ಅವರ ಹೃದಯ ಶ್ರೀಮಂತಿಕೆ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಇಂಥ ಒಂದು ಚಿತ್ರವನ್ನು ಭಾಳನೇ ಅಚ್ಚುಕಟ್ಟಾಗಿ ಸೌಜನ್ಯ ಮೇಡಮ್ ಅವ್ರು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಾದಂಥ ಒಂದು ಯಶಸ್ಸು ಸಿಗಲಿ. ಅವ್ರಿಗೆ ಈ ಒಂದು ಪಾತ್ರಕ್ಕೆ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಇಷ್ಟೇ, ಅವ್ರಿಗೆ ಒಂದು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗುರುತಿಸಿ ಅವ್ರಿಗೆ ಬಾಬಾ ಸಾಹೇಬ್ ಫಾಲ್ಕೆ ಅವಾರ್ಡು ಅಥವಾ ಅದೇ ಥರ ಉನ್ನತವಾದಂಥ ಅವಾರ್ಡ್ ಅವ್ರು ಸಿಗಲಿ. ಏನಕ್ಕಂದರೆ ಈಗಾಗಲೇ ಅವರು ಅಭಿನಯದ ಬಗ್ಗೆ ಭಾಳಷ್ಟು ಮೂರ್ತಿ ಸರ್ ಹೇಳಿದ್ದಾರೆ. ಅಂಥ ಅಭಿನಯ ಮಾಡೋಂಥವ್ರಿಗೆ ಗುರುತಿಸುವಂಥ ಕಾರ್ಯಕ್ರಮ ಆಗಬೇಕು, ಗುರುತಿಸುವಂಥ ಒಂದು ಪ್ರಯತ್ನ ಆಗಬೇಕು. ಅಂಥ ಪ್ರಯತ್ನದಲ್ಲಿ ತಾವು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲ ಸಹಕಾರ ಕೊಟ್ಟಿದ್ದೇ ಆದಲ್ಲಿ ಇದು ಖಂಡಿತವಾಗೂ ಹಾಗೆ ಆಗತ್ತೆ. ಮತ್ತು ವಿಶೇಷವಾಗಿ ಯುವ ಮಿತ್ರರಲ್ಲಿ ಹಾಗೂ ಇಲ್ಲಿ ಕೂತಿರೋರು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾವಿಲ್ಲಿಂದ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ಇನ್ನೊಂದರಲ್ಲಿ ಒಂದು 10 ಜನಕ್ಕೆ ಕಳಿಸಿದ್ದಾರೆ ಮೆಸೇಜು, ಅದು ಇನ್ನೊಂದು 10 ಜನಕ್ಕೆ ಹೋಗುತ್ತೆ, ಇನ್ನೊಂದು 10 ಜನಕ್ಕೆ ಹೋಗುತ್ತೆ. ಅಟ್ಲೀಸ್ಟ್ ನಾವೆಲ್ಲರೂ ಹೋಗಿ ನಾವು ಥಿಯೇಟ್ರಲ್ಲಿ ಪಿಕ್ಚರ್ನ ನೋಡ್ತೀವಿ ಅನ್ನೋ ಸಂಕಲ್ಪವನ್ನು ಇಲ್ಲಿ ಕೂತಿರೋರು ಮಾಡೋಣ. ಮತ್ತು ಗಿಡ ನೆಡೋ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ಕಾರ್ಯಕ್ರಮ ನನ್ನ ಪ್ರಕಾರ ಬೇರೆ ಯಾವುದೂ ಇಲ್ಲ. ಒಂದು ಗಿಡ ಮರವಾಗಿ ಬೆಳೆದು ಆಮ್ಲಜನಕ ಕೊಡುತ್ತೆ ನಿಮಗೆ. ಈಗ ಕಲ್ಪವೃಕ್ಷ, ನಮ್ಮ ತೆಂಗಿನ ಮರ ಅಂಥದ್ದು ಮರ ನೆಟ್ಟಾಗ ನಾವು ನಿಮಗೆ ಎಳ್ನೀರು ಸಿಗತ್ತೆ, ಕೊಬ್ಬರಿ ಸಿಗತ್ತೆ, ಅದ್ರಲ್ಲಿ ನಾರು ಮಾಡ್ತೀವಿ. ಈಗ ಬಿಗೆಟ್ಸ್ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ನಾವು ಒದ್ದಾಡ್ತಾ ಇದ್ದೀವಿ. ಇವಾಗ ಕ್ರೂಡ್ ಆಯಿಲ್ ತರಿಸ್ಕೊಂಡು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿ ಎಲ್ಲ ಕಡೆ ಒದ್ದಾಡ್ತಾ ಇದ್ದೀವಿ. ಅದನ್ನು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು ಇದ್ರದ್ದು ಕಾಯರ್ ಬ್ರಿಗೇಡ್ಸ್ನ ಇದ್ರದ್ದು ವೇಸ್ಟ್ ಪ್ರಾಡಕ್ಟಿಂದ ಏನು ನಮ್ಮ ತೆಂಗಿನ ವೇಸ್ಟ್ ಪ್ರಾಡಕ್ಟಿಂದ ಬ್ರಿಗೇಡ್ಸ್ನ ಅವತ್ತಿನ ದಿವಸನೇ ಮಾಡೋಕ್ಕೆ ಶುರು ಮಾಡಿದರು. ಆಲ್ಮೋಸ್ಟು ಒಂದು 4-5 ವರ್ಷದ ಹಿಂದೆನೇ ಮಾಡೋಕ್ಕೆ ಶುರು ಮಾಡಿದರು. ಇಂಥ ಎಲ್ಲ ವಿಚಾರಧಾರೆಗಳು ಈ ಒಂದು ನಾವು ವೃಕ್ಷದ ಒಂದು ಇದರಲ್ಲಿ ನಾವು ತೊಗೊಂಡೋಗ್ಬೋದು. ಸೊ ದಯವಿಟ್ಟು ತಾವೆಲ್ಲರೂ ಸಿನಿಮಾ ನೋಡೋದಕ್ಕೆ ದಯವಿಟ್ಟು ತಾವು ಚಿತ್ರಮಂದಿರಗಳಿಗೆ ಬಂದು ತಾವು ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಯಶಸ್ವಿಯಾಗಿ ತಾವು ಮಾಡೋದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನಾನು ಸೌಜನ್ಯ ಅವ್ರಿಗೆ ಹಾಗೂ ಸಂತೋಷ್ ಅವ್ರಿಗೆ ಹಾಗೂ ಇಡೀ ಅವರ ಚಿತ್ರದ ತಂಡದವ್ರಿಗೆ ನನ್ನ ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅಂದ್ರೆ ನಮಗೆಲ್ಲ ಒಂದು ಮೈಪುಳಕ ಆಗುತ್ತೆ. ಸುಮಾರು 100 ವರ್ಷಗಳಿಂದನೇ ಒಬ್ಬ ಅವಿದ್ಯಾವಂತ ಮಹಿಳೆ, ಅನಕ್ಷರಸ್ಥರು, ಅವ್ರಿಗೆ ಪರಿಸರದ ಮೇಲಿದ್ದಂಥ ಕಾಳಜಿ, ಮರಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಾವು ಅಗಾಧವಾಗಿ ತಿಳ್ಕೊಂಡು ಅವತ್ತಿನ ದಿವಸನೇ ಈ ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಅವ್ರು ಇದರಿಂದ ಮುಂದೆ 100 ವರ್ಷ ಅಥವಾ 70-80 ವರ್ಷ ಕಳೆದ ನಂತರ ನಾನು ಇಷ್ಟೊಂದು ನನ್ನ ಎಲ್ಲರೂ ಗುರುತಿಸ್ತಾರೆ ಅಥವಾ ನಾನು ಸಮಾಜದಲ್ಲಿ ನನ್ನ ಇಷ್ಟೊಂದು ಪ್ರಶಸ್ತಿಗಳು ಹುಡ್ಕೊಂಡು ಬರ್ತವೆ ಅಂತನೋ ಅದು ಯಾವುದೇ ರೀತಿಯ ಸ್ವಾರ್ಥ ಇದರಿಂದ ಅವ್ರು ಯಾವತ್ತೂ ಮಾಡಿದವರಲ್ಲ. ಅವರು ಪರಿಸರ ಪ್ರೇಮವನ್ನು ತಮ್ಮ ಗಿಡ ನೆಡೋ ಮುಖಾಂತರ, ಈಗ ಅವತ್ತೇನು ಮಕ್ಕಳಿಲ್ಲ ಅಂತ ಅವರು ಮನೆಯಲ್ಲಿ ಊರಿಂದ ಆಚೆ ಹಾಕಿದ್ರು, ಅವತ್ತಿನ ದಿವಸ ಮರಗಳೇ ಗಿಡ ನೆಡೋಣ, ಗಿಡ ಅವ್ರನ್ನೇ ನಮ್ಮ ಮಕ್ಕಳಾಗಿ ಸಾಕೋಣ ಅಂತ ಅವರು ಅವತ್ತಿಂದ ಮಾಡಿದಂಥ ಒಂದು ಸಾಮಾಜಿಕ ಕಳಕಳಿ ಅವ್ರನ್ನ ಭಾಳ ಎತ್ತರಕ್ಕೆ ತಗೊಂಬಂದು ಇಡೀ ದೇಶ ವೃಕ್ಷಮಾತೆ ಅನ್ನೋ ಬಿರುದನ್ನು ಕೊಟ್ಟು ಇಡೀ ದೇಶ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಮಾತಾಡೋ ರೀತಿ ಮಾಡ್ತು. ಅಂಥ ಒಬ್ಬ ವೃಕ್ಷಮಾತೆಯ ಸಿನಿಮಾವನ್ನು ಇವತ್ತಿನ ದಿವಸ ಯಾವುದೇ ಹೆಣ್ಮಕ್ಳು ಸಿನಿಮಾ ಅಂದ ತಕ್ಷಣ ನಾವು ಯಾವ್ದಾದ್ರು ದೊಡ್ಡ ಹೀರೋ ಜೊತೆ ಒಂದು ಹೀರೋಯಿನ್ ಆಗೋ ಬೇರೆ ದೊಡ್ಡ ಪಾತ್ರಗಳು ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಇವತ್ತಿನ ದಿವಸ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ
ಇವತ್ತು ಈ ರೀತಿಯ ಇವತ್ತು ಪರಿಸರ, ಒಂದು ಗಿಡ ಮರಗಳು ಎಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅದನ್ನ ಕೊಡುವಂತ. ಈಗ ನಾವು ಸಾಲುಮರದ ತಿಮ್ಮಕ್ಕವ್ರ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ, ಸಿನಿಮಾ ಮುಖಾಂತರ ನೋಡಿಲ್ಲ. ಇದನ್ನ ಬಹುಶಃ ಸಿನಿಮಾ ಆದ ನಂತರ, ಸಿನಿಮಾ ರಿಲೀಸ್ ಆದ ನಂತರ ಸರ್ಕಾರದ ಜೊತೆಗೆ ಮಾತಾಡಿ ನನ್ನ ಸಜೆಷನ್ನು ಎಲ್ಲ ಶಾಲೆಗಳಲ್ಲಿ, ಎಲ್ಲ ಶಾಲೆ, ಸರ್ಕಾರಿ ಶಾಲೆಯಿಂದ ಹಿಡಿದು ಪ್ರೈವೇಟ್ ಶಾಲೆಗಳು, ಎಲ್ಲ ಶಾಲೆಗಳ ಒಂದು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅದ್ರ ಮುಖಾಂತರ ಎಲ್ಲ ಶಾಲೆ ಮಕ್ಕಳಿಗೆ ತೋರಿಸೋದ್ರೆ ಬಹಳ ಮಕ್ಕಳಲ್ಲಿ ಆ ಪರಿಸರ ಪ್ರೇಮವನ್ನು ಬೆಳೆಸೋ ರೀತಿ ಗ್ಯಾರಂಟಿ ಆಗುತ್ತೆ. ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಯುವ ನಾಯಕರಾದಂಥ ನಮ್ಮ ಅರುಣ್ ಸೋಮಣ್ಣ ಅವ್ರ ಜೊತೆ ನಮ್ಮನ್ನು ಆಹ್ವಾನ ನೀಡಿದ್ದಕ್ಕೆ, ಮತ್ತೆ ನಮ್ಮ ಸ್ನೇಹಿತರಾದ ಮೂರ್ತಿ ಅವರು ಇದ್ದಾರೆ ಸರ್ ಬಂದಿದ್ದಕ್ಕೆ, ಪಿ ಮೂರ್ತಿ ಅನ್ನೋರಿಗೆ ಸರ್ ಥ್ಯಾಂಕ್ ಯು ಸರ್, ಆರ್ಗನೈಸ್ ಮಾಡಿ ಇದು ಮಾಡಿದ್ದಕ್ಕೆ. ಆಮೇಲೆ ನಮ್ಮ ಗೌಡ್ರ ಸರ್ ಅವ್ರಿಗೆ ಧನ್ಯವಾದ ಸರ್ ಬಂದಿದ್ದಕ್ಕೆ. ಆಮೇಲೆ ನಮ್ಮ ಇಡೀ ತಂಡ, ಕೆಂಪೇಗೌಡರಾಗಲಿ, ನಮ್ಮ ಉಪಾಸನ ಮೋಹನ್ ಸರ್ ಆಗಿರಲಿ, ಪ್ರಕಾಶ್ ಆಗಿರಲಿ, ಹಾಗೂ ನಮ್ಮ ಅಪ್ಪ ಅಮ್ಮ, ಅವ್ರ ಸಪೋರ್ಟು ಲಾಸ್ಟಲ್ಲಿ ಅವ್ರ ಸಪೋರ್ಟಿಂದಾನೇ ಈ ಸಿನಿಮಾ ಮುಂದೆ ತಗೊಂಡೋಗಿದ್ದೀನಿ. ಅದರಿಂದಾಗಿ ಅವ್ರ ಆಶೀರ್ವಾದನೂ ನನಗೆ ಬೇಕು. ಹಾಗೆ ಪಿ ಮೂರ್ತಿ ಅನ್ನೋದು ಅರುಣ್ ಸೋಮಣ್ಣ ಸರ್ದು ಆಶೀರ್ವಾದ ಬೇಕು. ಖಂಡಿತವಾಗ್ಲೂ ಪಿ ಮೂರ್ತಿ ಅನ್ನ ಹೇಳ್ದಂಗೆ ಸೌಜನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅವರು 15 ವರ್ಷದಿಂದ ನೋಡಿದ್ರು. ಬಟ್ ನಾನು ಒಂದು ಕೋರ ಸಿನಿಮಾ ನೋಡಿದಾಗೆ ಅರ್ಥ ಆಗೋಯ್ತು, ಶಿ ಕ್ಯಾನ್ ಡೂ ಇಟ್ ವೆಲ್ ಅಂತ. ಅದಕ್ಕೆ ವೃಕ್ಷ ಮಾತೆ ಅಂತ ಟೈಟಲ್ ಇಟ್ಟಿದ ತಕ್ಷಣ ನನಗೆ ಜ್ಞಾಪನ ಬಂದಿದ್ದು ಸೌಜನ್ಯ ಅವ್ರದ್ದೇ ಮಾಡಬೇಕು, ಅವರೇ ಮಾಡ್ಬೋದು ಅಂತ. ಅವರು 19 ವರ್ಷದಿಂದ 90 ವರ್ಷದವರೆಗೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಇದಕ್ಕೂ ಏಜ್ಗೆ ಎಷ್ಟು ಗ್ಯಾಪ್ ಬೇಕು ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತೀರಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಹಾಗೆ ನಮ್ಮ ತಂಡದಲ್ಲಿ. ದಯವಿಟ್ಟು ಎಲ್ಲರೂ ಒಂದು ಸತಿ ಸಿನಿಮಾ ನೋಡ್ಬಿಟ್ಟು ಆಮೇಲೆ ನಿಮ್ಮ ಕಡೆಯಿಂದ ಆಶೀರ್ವಾದ ಬೇಕು. ಆಮೇಲೆ ಮೀಡಿಯಾ ಅವರು, ನೀವೇ ನಮಗೆ ಮೇಯ್ನು, ಯಾಕಂದರೆ ನಾವೇನು ಮಾಡಿದ್ದೀರಿ ಅಂತ ನೋಡ್ಸೋರೆ ನೀವು. ಖಂಡಿತ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ಲರೂ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಇವಾಗ ನಾನು ಸೌಜನ್ಯ ಅವ್ರಿಗೆ ಕೊಡ್ತೀನಿ, ಅವರೇ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ವೃಕ್ಷ ಪ್ರೇಮಿ ಬಿಕ್ಕಲ ಚಿಕ್ಕಯ್ಯ ಸಾಲುಮರದ ತಿಮ್ಮಕ್ಕ ಮೊಮ್ಮಗ ನಾನು. ನಮ್ಮ ಅಜ್ಜಿ ಹೆಸರು, ನಮ್ಮ ತಾತ ಅಜ್ಜಿ ಹೆಸರಿನಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ಬಟ್ ಇವರೇ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಬೇರೆ ಕಡೆಯಿಂದ ಇವ್ರ ಪರಿಚಯ ಆಯಿತು. ಆವಾಗ ಬಂದು ಹೇಳಾಗ ನನಗೆ ತುಂಬ ಖುಷಿ ಆಯಿತು. ಆ ಅಜ್ಜಿ ಹೆಸರು ತುಂಬ ಪ್ರಚಲಿತವಾಗೈತೆ. ಅದಕ್ಕೆ ಮೂಲ ಕಾರಣ ನಮ್ಮ ತಾತ ಸರ್, ನಮ್ಮ ತಾತನ ಹೆಸರು ಬೆಳಕಿಗೆ ಬರಂಗ್ ಮಾಡಿ ಸರ್ ಅಂತೇಳಿ ನಾನು ಸರ್ಗಳ ಹತ್ರ ಮತ್ತೆ ಮೇಡಮ್ ಹತ್ರ ಮಾತಾಡಿದ್ದೆ. ಹಾಗಾಗಿ ಈ ಚಿತ್ರ ತುಂಬ ಯಶಸ್ಸನ್ನು ಕಾಣಬೇಕು ಅಂತ ನನ್ನ ಆಸೆ ಇದೆ. ಈ ಚಿತ್ರ ಯಶಸ್ವಿಯಾಗಲಿ, ಇದರಲ್ಲಿ ಅಭಿನಯಿಸಿರ್ತಕ್ಕಂಥವ್ರು ಮತ್ತು ತಾಂತ್ರಿಕ ಹೊಡೆದ್ರು ಎಲ್ಲರಿಗೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ, ಇಂಥ ಸಿನಿಮಾಗಳು ಇನ್ನಷ್ಟು ಸಾಕಷ್ಟು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಸರ್, ಈ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ಸಸಿ ನೆಡ್ತಾರೆ, ಸಸಿ ನೆಡ್ದಾಗ ಚಿಗುರು ಬಂದಿರಲ್ಲ. ಚಿಗುರು ಬಂದಿಲ್ದಾಗೆ ಬಿಕ್ಕಳು ಚಿಕ್ಕಗೆ ಏನಾಗ್ಬಿಡುತ್ತೆ ಅಂತ ಗೊತ್ತಾ ಸರ್, ಹಿ ಬಿಕಮ್ ಸೈಕ್. ಆಕ್ಚುಲಿ ಹುಚ್ಚಿನ ಥರ ಆಡಕ್ಕೆ ಶುರು ಮಾಡಿದ್ರಿ. ರಿಯಲಿ ಅವರು ರಾಜು ಸರ್ ಇದ್ದಾರೆ, ಅವರು ಚಿಗುರು ಬರದೇ ಇದ್ದಾಗ ನನ್ನ ಮಕ್ಳಿಗೆ ಇನ್ನೂ ಚಿಗುರು ಬಂದಿಲ್ಲ, ನನ್ನ ಮಕ್ಕಳು ಬೆಳೆದಿಲ್ಲ, ಇಲ್ಲಿ ಸತ್ತೋಗ್ಬಿಡ್ತಾರೋ ಅಂತ ಹೇಳಿ ಹಿ ವಾಸ್ ಇನ್ ಡಿಪ್ರೆಷನ್ ಅಂತೆ ಸರ್. ಮತ್ತೆ ಬಿಡ್ದಂಗೆ ತಿರ್ಗಾ ಮತ್ತೆ ಸಸಿ ನೆಟ್ರಂತೆ ಸರ್, ಆಕ್ಚುಲಿ ಇಬ್ರು ಸೇರ್ಕೊಂಡು. ಸೊ ಈ ಥರ ಎಲ್ಲ ಮಾಡಿದ್ದಾರೆ ಗಂಡ ಹೆಂಡತಿ ಸೇರ್ಕೊಂಡು. ಇದನ್ನೆಲ್ಲ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಸರ್, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀವಿ. ಇವಾಗ ಗೌಡ್ರ ಒಂದೆರಡು ಮಾತಾಡಿ, ಪ್ರಕಾಶ್ ಗೌಡ್ರ ಒಂದೆರಡು ಮಾತಾಡಿ, ಆಮೇಲೆ ನಮ್ಮ ಮಾಡಿ ಚಿತ್ರೀಕರಣ ಅಲ್ಲ, ಚಿತ್ರೀಕರಣ ಮಾಡಿ ಹಾಡು. ಸೊ ಇದು ನನಗೆ ಸವಾಲು. ಅದು ನೋಡ್ಕೊಂಡು ಹಾಡು ಮಾಡಬೇಕಾಯ್ತು. ಇದರಲ್ಲಿ 7 ಗೀತೆಗಳನ್ನು ಮಾಡಿದ್ದೀವಿ. 7 ಗೀತೆಗಳನ್ನು ಆ ಕಾಲದಲ್ಲಿ ಹೆಂಗಿತ್ತು ಅಲ್ಲಿಂದ ಹಂಗೆ ಟ್ರಾನ್ಸ್ಫಾರ್ಮೇಷನ್ ಥರ ಮಾಡ್ಕೊಂಡು ಈ ಕಾಲ ತನಕ ಬಂದಿದ್ದೀವಿ. ಈ ಪಿಕ್ಚರಲ್ಲಿ ಸೌಜನ್ಯ ಮತ್ತು ನೀನಾಸಂ ಅಶ್ವಥ್ ಅವರು ತಿಂದು ಹಾಕ್ಬಿಟ್ಟಿದ್ದಾರೆ. ನೀವು ನೋಡಬೇಕು. ಆ ಪಿಕ್ಚರ್ ನೋಡಿದವರು ಅಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನನಗೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ತುಂಬ ಒಳ್ಳೆಯ ಚಿತ್ರ, ನೀವೆಲ್ಲರೂ ಬೆಂಬಲಿಸಿ. ಧನ್ಯವಾದಗಳು. ಸಿನಿಮಾ ಮಾಡೋದು ನಮ್ಮ ಕೈಲಿರುತ್ತೆ. ಸಿನಿಮಾ ಆದಮೇಲೆ ಅದನ್ನು ಜನರಿಗೆ ತಲುಪಿಸೋ ಕೆಲಸ ನಿಮ್ಮದೇ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಮ್ಮ ದಾಸಣ್ಣವರಾಗ್ಬೋದು, ನಮ್ಮ ಮೂರ್ತಣ್ಣ, ಅರುಣ್ ಸರ್, ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಿ. ಈ ಸಿನಿಮಾ ವೃಕ್ಷ ಮಾತೆ, ಸಾಲುಮರದ ತಿಮ್ಮಕ್ಕ ಅವರ ನಿಜ ಜೀವನದ ಕಥೆ ಆಧಾರಿತ ಸಿನಿಮಾ, ಎಲ್ರಿಗೂ ಗೊತ್ತು. ಇದರಲ್ಲಿ ನನ್ನ ಪಾತ್ರ ಉಮೇಶ್ ಅವರು, ದತ್ತು ಮಗ, ತಿಮ್ಮಕ್ಕನ ದತ್ತು ಮಗನ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಸೌಜನ್ಯವರು ಸಾಲುಮರದ ತಿಮ್ಮಕ್ಕನ ಪಾತ್ರ ಮಾಡ್ತಾರೆ ಅಂದ ತಕ್ಷಣ ನನಗನ್ನಿಸ್ತು, ಹೆಂಗೆ ಇವ್ರು ಮಾಡೋಕ್ಕಾಗುತ್ತೆ ಅಷ್ಟು ಅಜ್ಜಿ ಕ್ಯಾರೆಕ್ಟರ್ ಅಂತ.
ಶೂಟಿಂಗ್ ಸೆಟ್ಟಲ್ಲಿ ನಾನು ಅವರು ಮೇಕಪ್ ಹಾಕೊಂಡು ಬಂದ ತಕ್ಷಣ ಏನು ಎಲ್ಲ ಪಾತ್ರಕ್ಕೂ ಹಂಗೆ ಸೆಟ್ ಆಯ್ತಾರಲ್ಲ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಜ್ಜಿ ಥರನ. ಆಮೇಲೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ನಾವೆಲ್ಲ ಸುಮಾರು ಸಿನಿಮಾ ಮಾಡಿದ್ದೀವಿ, ಬಟ್ ಇದರಲ್ಲಿ ತುಂಬ ಒಳ್ಳೆ ಪಾತ್ರ. ಸ್ಪೆಷಲ್ ಥ್ಯಾಂಕ್ಸ್ ಸಂತೋಷ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಿ. ಸೌಜನ್ಯ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಪಾತ್ರ. ದಯವಿಟ್ಟು ಎಲ್ಲರೂ, ಸ್ಪೆಷಲಾಗಿ ನಾನು ನಿಮ್ಮನ್ನು ಕೇಳೋದು, ನಿಮ್ಮಿಂದಾನೇ ಸಿನಿಮಾ ಮಾಡ್ಬೋದು ಅಷ್ಟೇ, ನಾವು ಜನರಿಗೆ ತಲುಪಿಸೋದು ನಿಮ್ಮದು, ಜನರನ್ನ ಕರೆಸೋರು ನೀವು. ದಯವಿಟ್ಟು ನೀವೆಲ್ಲರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಓಕೆ ಸರ್. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ, ಇದು ಸೌಜನ್ಯ ಅವರ ಜೊತೆ ನಂದು 2ನೇ ಸಿನಿಮಾ. ಸೌಜನ್ಯ ಅವರ ನನ್ನ ಸ್ನೇಹ ಬಂದು ಒಂದು 15 ವರ್ಷದಿಂದ ಅವರು ಜಿ ಕನ್ನಡದಲ್ಲಿ ಸೀರಿಯಲ್ ಮಾಡ್ತಾ ಇದ್ರು. ಆಗ ಪರಿಚಯ ನಮಗೆ, ಇಬ್ಬರು ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ ಇದು 2ನೇ ಸಿನಿಮಾ. ಈ ರೀತಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕದಲ್ಲಿ ಒಂದು ಪಾತ್ರ ಇದೆ. ಏನು ಅವರ ಹಿಸ್ಟ್ರಿ ನೋಡ್ತಾ ಹೋದ ಅದನ್ನು ಎಲ್ರಿಗೂ ಗೊತ್ತಾಯಿದ್ದಾಗೆ ಸಿನಿಮಾ ನೋಡ್ತೀವಿ. ವೃಕ್ಷಮಾತೆ ಅಂತ ಅವ್ರಿಗೆ ಯಾಕೆ ಟೈಟಲ್ ಬಂತು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅವರು ಏನಕ್ಕೋಸ್ಕರ ಅದು ಅವ್ರಿಗೆ ಆ ಹೆಸರು ಸಿಕ್ಕಿದೆ ಅನ್ನೋದು. ಆ ಕಥೆನ ಇಟ್ಕೊಂಡು ಇವತ್ತು ನಾವು ಸಿನಿಮಾ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೌಜನ್ಯ ಅವರು ಈ ಪಾತ್ರನ ನಿಭಾಯಿಸಿದ್ದಾರೆ. ಅವ್ರಿಗೆ ಇನ್ನಷ್ಟು ಒಳ್ಳೆ ಪಾತ್ರಗಳು ಸಿಗಲಿ. ಹಾಗೆ ಇದಕ್ಕೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಂತೋಷ್ ಅವರು ಈ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ. ಅವರು ಕೂಡ ಈ ಸಿನಿಮಾದಲ್ಲಿ ಹೊಸ ನಿರ್ಮಾಪಕರು. ಇನ್ನಷ್ಟು ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ. ಹಾಗೆ ಎಲ್ಲರೂ ಚಿತ್ರರಂಗನ ಬೆಳೆಸೋಣ, ಇನ್ನಷ್ಟು ಒಳ್ಳೇದಾಗಲಿ ಸಿನಿಮಾಗೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ವೇದಿಕೆ ಮೇಲೆ ಮೂರ್ತಿಯಣ್ಣವರು, ಅರುಣ್ ಸೋಮಣ್ಣವರು, ನಮ್ಮ ದಾಸಣ್ಣವರು ಇದ್ದಾರೆ. ದಾಸಣ್ಣವ್ರು ನಾವು ಒಂದು 10 ವರ್ಷದ ಫ್ರೆಂಡು. ಮೂರ್ತಿಯಣ್ಣವರು ನಮ್ಮ ಅಪ್ಪಾಜಿಯವರು ಒಂದು 20 ವರ್ಷದ ಫ್ಯಾಮಿಲಿ ಫ್ರೆಂಡ್. ನಮಗೆ ದೊಡ್ಡಣ್ಣ ಇಲ್ಲಿದ್ದಾರೆ, ಓಕೆನಾ. ಸಂತೋಷ್ ಅವರು ನಾವು ವೃಕ್ಷಮಾತೆ ಸಿನಿಮಾ ಮಾಡ್ಬೇಕಂದಾಗ ಪ್ಲಾನ್ ಮಾಡಿದಾಗ ಸುಮಾರು ಒಂದು ವರ್ಷ ಹಿಂದೆ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಒಂದು ರೆಡಿ ಮಾಡಿಕೊಂಡು, ಇದು ಕಾದಂಬರಿ ಪುಸ್ತಕ ಇದೆ. ಆ್ಯಕ್ಚುಲಿ ಪುಸ್ತಕ ಪ್ರಾಧಿಕಾರದಿಂದ ತೊಗೊಂಡು ಸಿನಿಮಾ ಮಾಡಿದ್ದು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಓಕೆನಾ. ಆದಷ್ಟು ಬೇಗ ಈ ವರ್ಷ ತೆರೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ, ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಸರ್. ಥ್ಯಾಂಕ್ ಯು.